ಸೆಪ್ಟೆಂಬರ್ 19ಕ್ಕೆ ಈಗ ದರ್ಶನ್ ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದಂಥ ಒಂದು ಅರ್ಜಿ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಆಲಿಸಲಾಯಿತು. ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಕೊಡಿ ಅಂತ ಕೋರ್ಟ್ ನಿರ್ದೇಶನ ಕೊಟ್ಟಿದ್ರು ಕೂಡ ನನಗೆ ಇನ್ನೂ ಕೂಡ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂತ ಹೇಳಿ ಆರೋಪ ಮಾಡಿದ್ರು. ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಜೈಲು ಸಿಬ್ಬಂದಿ ನನಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ದರ್ಶನ್ ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಸೊ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸೆಪ್ಟೆಂಬರ್ 19ಕ್ಕೆ ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಆದೇಶ ಪ್ರಕಟವಾಗುತ್ತೆ. 57ನೇ CCH ಕೋರ್ಟ್ ಮೊರೆ ಹೋಗಿದ್ದಂತಹ ದರ್ಶನ್. ಸೊ ದರ್ಶನ್ನ ಈ ಅರ್ಜಿ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಯಾಕಂದ್ರೆ ಇವತ್ತು ವಾದ ಮಾಡಿದಂತಹ ಸಂದರ್ಭದಲ್ಲಿ SPP ಕೂಡ ಹೇಳಿದ್ರು, ಇಲ್ಲ ಕೋರ್ಟ್ ಏನೇನು ಡೈರೆಕ್ಷನ್ಗಳನ್ನು ಕೊಟ್ಟಿದೆಯೋ ಅದರಂತೆ, ಜೊತೆಗೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಯಾವುದನ್ನ ಕೊಡೋದಕ್ಕೆ ಅವಕಾಶ ಇದೆಯೋ ಅದನ್ನು ನಾವು ಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿಯಾಗಿ ನಾವೇನು ಕೊಡದಲೇ ಇಲ್ಲ, ಜೈಲರ್ಗಳು ಕೂಡ ಯಾವುದೇ ರೀತಿಯ ಥರ ತಾರತಮ್ಯ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ತಮ್ಮ ವಾದದಲ್ಲಿ ತಿಳಿಸಿದರು. ಕೋರ್ಟ್ ನಿರ್ದೇಶನ ನೀಡಿದಂಥ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ SPP ಸಂಜಯ್ ಅವರು ವಾದ ಮಂಡಿಸಿದರು. ನಾವು ಟೆಲಿಫೋನನ್ನು ಕೊಟ್ಟಿದ್ದೀವಿ, ಅದು ಎಷ್ಟು ಸಲ, ಜೈಲಿಂದ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ, ಕಂಬಳಿ, ಬೆಡ್ಶೀಟ್, ಮಗ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ ದರ್ಶನ್ಗೆ. ಅದನ್ನು ನಾವು ಕೋರ್ಟ್ಗೆ ವರದಿ ಕೂಡ ಕೊಟ್ಟಿದ್ದೀವಿ, ವರದಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದೀವಿ. ಅವ್ರು ಹೇಳಿದಂತೆ ನಾವು ಏನು ಬೇಕಾದರೂ ಬರೆದುಕೊಂಡು ಬಂದು ಕೋರ್ಟ್ಗೆ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಮೊದಲು ಆ್ಯಕ್ಚುಲಿ ಕೋವಿಡ್ ಗೈಡ್ಲೈನ್ಸ್ ಬಂದಿದ್ದರಿಂದಾಗಿ ಕೋವಿಡ್ ಕ್ವಾರಂಟೈನ್ ರೂಲ್ಸ್ ಇತ್ತು. ಸೊ ಹಾಗಾಗಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಈಗ ಅದೇನು ಕ್ವಾರಂಟೈನ್ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ವಾದದಲ್ಲಿ ತಿಳಿಸಿದ್ರು. ಕೋರ್ಟ್ ಏನೇನು ನಿರ್ದೇಶನ ಕೊಟ್ಟಿತ್ತು ಕೊಡಿ ಅಂಥೇಳಿ, ಆ ನಿರ್ದೇಶನದಂತೆ ನಾವು ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದೀವಿ ಅಂಥೇಳಿ SPP ತಮ್ಮ ವಾದದಲ್ಲಿ ತಿಳಿಸಿದರು. ಏನು SOP ಇದೆಯಲ್ಲ, ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಂತ ಹೇಳ್ತೀವಲ್ಲ, ಅಂದರೆ ಜೈಲ್ ಮ್ಯಾನ್ಯುವಲ್, ಸೊ ಅದರಲ್ಲಿ ಇರೋದನ್ನೇ ನಾವು ಏನು ಕೊಡಬಹುದು ಅದನ್ನು ಕೊಟ್ಟಿದ್ದೀವಿ ಅಷ್ಟೇ ಅನ್ನುವಂಥದ್ರ ಬಗ್ಗೆ. ಸೊ ಅದಕ್ಕೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಅವ್ರು ಏನು ಹೇಳ್ತಾರೆ, ಇವರು ಏನು SOPಯಲ್ಲಿ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ, ಬಟ್ ಇವ್ರು ಹೇಳ್ತಾ ಇರೋದು ಯಾವುದೂ ಕೂಡ ಕೊಟ್ಟಿಲ್ಲ. ಕ್ವಾರಂಟೈನ್ ಕಾನ್ಸೆಪ್ಟ್ ಬಂದಿರೋದೇ ಕೋವಿಡ್ ನಂತರ. ಸೊ ಅದು ಬಂದ ನಂತರ ಅಧಿಕಾರಿಗಳು ಏನು ನೀವು ಕೋರ್ಟ್ನ ಆದೇಶ ಕೊಟ್ಟರು ಆ ಆದೇಶದ ಪ್ರತಿಯನ್ನು ಬಿಸಾಕ್ಬಿಟ್ಟಿದ್ದಾರೆ. ಒಂದು ಕೂಡ ಅವರು ಅದನ್ನು ಫಾಲೋ ಮಾಡ್ತಾ ಇಲ್ಲ. ನಾನು ಇದನ್ನು ಅಫಿಡವಿಟ್ ಬೇಕಾದ್ರೆ ನಾವು ಇದನ್ನು ಹಾಕ್ತೀವಿ ಅಂತೇಳಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನು ಮಂಡಿಸಿದರು.